ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಖ್ಯಾತಸಂದ್ರದ ರಾಜಣ್ಣ ಮನೆ ಖಾಲಿ ಖಾಲಿ. ರಾಜಣ್ಣ ಮನೆ ಬಳಿ ಪೊಲೀಸ್ ಬಂದೋಬಸ್ತ್. ಬೆಂಬಲಿಗರು ದೌಡಾಯಿಸುವ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದ್ದಾರೆ. ರಾಜಣ್ಣ ಕೆಲವೇ ಗಂಟೆಗಳ ಹಿಂದೆ ಹಾಲಿ ಸಚಿವರಾಗಿದ್ರು, ಈಗ ಮಾಜಿ ಸಚಿವರು. ರಾಜಣ್ಣನವರ ಮನೆ ಹತ್ರ ಮಂತ್ರಿಗಳು ಅಂತೇಳಿ ಪ್ರತಿ ದಿನವೂ ಕೂಡ ಜನ ಬರೋರು, ಜನ ಹೋಗೋರು. ರಾಜಣ್ಣನವರ ಬಳಿ ತಮ್ಮ ಅವರ ಇಲಾಖೆಗೆ ಸಂಬಂಧಪಟ್ಟ ನೋಡಿ ಅವ್ರ ಮಗ ಮಾತಾಡ್ತಿದ್ದಾರೆ ರಾಜೇಂದ್ರ. ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನು ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ. ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ. ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರೆದಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾನಪ್ಪ, ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಖ್ಯಾತಸಂದ್ರದ ರಾಜಣ್ಣ ಮನೆ ಖಾಲಿ ಖಾಲಿ. ರಾಜಣ್ಣ ಮನೆ ಬಳಿ ಪೊಲೀಸ್ ಬಂದೋಬಸ್ತ್. ಬೆಂಬಲಿಗರು ದೌಡಾಯಿಸುವ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದ್ದಾರೆ. ರಾಜಣ್ಣ ಕೆಲವೇ ಗಂಟೆಗಳ ಹಿಂದೆ ಹಾಲಿ ಸಚಿವರಾಗಿದ್ರು, ಈಗ ಮಾಜಿ ಸಚಿವರು. ರಾಜಣ್ಣನವರ ಮನೆ ಹತ್ರ ಮಂತ್ರಿಗಳು ಅಂತೇಳಿ ಪ್ರತಿ ದಿನವೂ ಕೂಡ ಜನ ಬರೋರು, ಜನ ಹೋಗೋರು. ರಾಜಣ್ಣನವರ ಬಳಿ ತಮ್ಮ ಅವರ ಇಲಾಖೆಗೆ ಸಂಬಂಧಪಟ್ಟ ನೋಡಿ ಅವ್ರ ಮಗ ಮಾತಾಡ್ತಿದ್ದಾರೆ ರಾಜೇಂದ್ರ. ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ. ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ. ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದ್ರೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರೆದಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ಏನು ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾನಪ್ಪ, ಬಹಳ ಹಿರಿಯ ಸಚಿವರಿದ್ದಾರೆ, ಶಾಸಕ. ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಖ್ಯಾತಸಂದ್ರದ ರಾಜಣ್ಣ ಮನೆ ಖಾಲಿ ಖಾಲಿ. ರಾಜಣ್ಣ ಮನೆ ಬಳಿ ಪೊಲೀಸ್ ಬಂದೋಬಸ್ತ್. ಬೆಂಬಲಿಗರು ದೌಡಾಯಿಸುವ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದ್ದಾರೆ. ರಾಜಣ್ಣ ಕೆಲವೇ ಗಂಟೆಗಳ ಹಿಂದೆ ಹಾಲಿ ಸಚಿವರಾಗಿದ್ರು, ಈಗ ಮಾಜಿ ಸಚಿವರು. ರಾಜಣ್ಣನವರ ಮನೆ ಹತ್ರ ಮಂತ್ರಿಗಳು ಅಂತೇಳಿ ಪ್ರತಿ ದಿನವೂ ಕೂಡ ಜನ ಬರೋರು, ಜನ ಹೋಗೋರು. ರಾಜಣ್ಣನವರ ಬಳಿ ತಮ್ಮ ಅವರ ಇಲಾಖೆಗೆ ಸಂಬಂಧಪಟ್ಟ ನೋಡಿ ಅವ್ರ ಮಗ ಮಾತಾಡ್ತಿದ್ದಾರೆ ರಾಜೇಂದ್ರ. ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಾರ್ರಿ? ಸರ್ಕಾರದ ಸಚಿವರಿದ್ದಾರೆ. ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ. ಎಲ್ಲ ಗುಂಪು ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ?
ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರೆದಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾನಪ್ಪ, ಬಹಳ ಹಿರಿಯ ಸಚಿವರಿದ್ದಾರೆ, ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಖ್ಯಾತಸಂದ್ರದ ರಾಜಣ್ಣ ಮನೆ ಖಾಲಿ ಖಾಲಿ. ರಾಜಣ್ಣ ಮನೆ ಬಳಿ ಪೊಲೀಸ್ ಬಂದೋಬಸ್ತ್. ಬೆಂಬಲಿಗರು ದೌಡಾಯಿಸುವ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದ್ದಾರೆ. ರಾಜಣ್ಣ ಕೆಲವೇ ಗಂಟೆಗಳ ಹಿಂದೆ ಹಾಲಿ ಸಚಿವರಾಗಿದ್ರು, ಈಗ ಮಾಜಿ ಸಚಿವರು. ರಾಜಣ್ಣನವರ ಮನೆ ಹತ್ರ ಮಂತ್ರಿಗಳು ಅಂತೇಳಿ ಪ್ರತಿ ದಿನವೂ ಕೂಡ ಜನ ಬರೋರು, ಜನ ಹೋಗೋರು. ರಾಜಣ್ಣನವರ ಬಳಿ ತಮ್ಮ ಅವ್ರ ಇಲಾಖೆಗೆ ಸಂಬಂಧಪಟ್ಟ ನೋಡಿ ಅವ್ರ ಮಗ ಮಾತಾಡ್ತಿದ್ದಾರೆ ರಾಜೇಂದ್ರ. ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಾರ್ರಿ. ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪಿಯಪ್ಪ ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರೆದಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾನಪ್ಪ, ಬಹಳ ಹಿರಿಯ ಸಚಿವರಿದ್ದಾರೆ, ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಖ್ಯಾತಸಂದ್ರದ ರಾಜಣ್ಣ ಮನೆ ಖಾಲಿ ಖಾಲಿ. ರಾಜಣ್ಣ ಮನೆ ಬಳಿ ಪೊಲೀಸ್ ಬಂದೋಬಸ್ತ್. ಬೆಂಬಲಿಗರು ದೌಡಾಯಿಸುವ ಹಿನ್ನೆಲೆ ಭದ್ರತೆಯನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜಿಸಿದ್ದಾರೆ. ರಾಜಣ್ಣ ಕೆಲವೇ ಗಂಟೆಗಳ ಹಿಂದೆ ಹಾಲಿ ಸಚಿವರಾಗಿದ್ರು, ಈಗ ಮಾಜಿ ಸಚಿವರು. ರಾಜಣ್ಣನವರ ಮನೆ ಹತ್ರ ಮಂತ್ರಿಗಳು ಅಂತೇಳಿ ಪ್ರತಿ ದಿನವೂ ಕೂಡ ಜನ ಬರೋರು, ಜನ ಹೋಗೋರು. ರಾಜಣ್ಣನವರ ಬಳಿ ತಮ್ಮ ಅವ್ರ ಇಲಾಖೆಗೆ ಸಂಬಂಧಪಟ್ಟ ನೋಡಿ ಅವ್ರ ಮಗ ಮಾತಾಡ್ತಿದ್ದಾರೆ ರಾಜೇಂದ್ರ. ತಂದೆಯವ್ರನ್ನು ಭೇಟಿ ಆಗ್ತೀನಿ. ಏನು ರಾಜೀನಾಮೆ ಪ್ರಸ್ತಾವ ಬರ್ತಾ ಇದೆ ಅದನ್ನ ನಾನು ನಿಮ್ಮ ಟಿವಿ ಮುಖಾಂತರ ನೋಡಿರುವಂತದ್ದು. ಸೊ ಅದರ ವಿಚಾರ ನಾನು ತಂದೆಯವ್ರನ್ನ ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಅದೇನಿದೆ ಮಾಹಿತಿ ಎಲ್ಲಿ ಹೇಳಿದಾರ್ರಿ. ಸರ್ಕಾರದ ಸಚಿವರಿದ್ದಾರೆ, ಯಾವ ಗುಂಪಿದ್ಯಪ್ಪ? ಸರ್ಕಾರ ಇದೆ, ಸಚಿವರಿದ್ದಾರೆ, ಎಲ್ಲ ಗುಂಪಿಯಪ್ಪ ಅಂತ ಏನಿಲ್ಲ. ಅಲ್ಲ, ನಿನ್ನೆ ಸುರ್ಜೇವಾಲಾಗೆ ಒಂದು ದೂರು ಕೊಟ್ಟಿದ್ದಾರೆ ಸರ್ ಕಾಂಗ್ರೆಸ್ ಕಾರ್ಯಕರ್ತರು. ರಾಹುಲ್ ಗಾಂಧಿ ಅವರು ಮತಗಳ ಪರವಾಗಿ ಮಾತನಾಡಿದ್ರೆ ರಾಜಣ್ಣ ಅವರು ಎಗೇನೆಸ್ಟ್ ಮಾತನಾಡಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ನಮ್ದೇ ತಪ್ಪಿದೆ ಅಂತ ಹೇಳಿದ್ದಾರೆ. ಎಗೇನ್ಸ್ಟ್ ಎಲ್ಲಿ ಮಾತಾಡಿದ್ದಾರೆ? ಲೋಕಸಭಾ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇತ್ತು. ಆತರ ಏನಾದ್ರು ಲೋಪಗಳಾಗಿದೆ ಸರಿಪಡಿಸ್ಕೊಬಹುದಿತ್ತು ಅಂತ ರಾಜಣ್ಣವ್ರು ಹೇಳಿರುವಂತದ್ದು. ಸೊ ಅದು ಬಿಟ್ಟು ಬೇರೆ ವಿಚಾರ ಏನು ಹೇಳಿಲ್ಲ. ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ಯಾವ ರೀತಿ ಈಗ ಲೋಪಗಳಾಗಿದೆ ಅದನ್ನ ಸರಿ ಮಾಡಬೇಕು ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನ ಮಾಡಬೇಕು ಅಂತ ಮಾನ್ಯ ಸಚಿವರು ಹೇಳಿರುವಂತದ್ದು. ಸೊ ಅದರಲ್ಲಿ ಯಾರೋ ಲೆಟರ್ ಮಾಡಿದ್ದಾರೆ, ಯಾರೋ ಲೆಟರ್ ಬರೆದಿದ್ದಾರೆ ಅಂತ ಹೇಳೋದು ಕೂತ್ಕೊಳ್ಳೋದಕ್ಕೆ ರಾಜಣ್ಣವ್ರೇನು ಸಣ್ಣ ವ್ಯಕ್ತಿ ಅಲ್ಲ. ಆಯ್ತಾನಪ್ಪ, ಬಹಳ ಹಿರಿಯ ಸಚಿವರಿದ್ದಾರೆ,